ಬೋರ್ಡ್ ಎಕ್ಸಾಮ್ಸ್. LKG ಇಂದ ಬರ್ದಿರೋ ಎಲ್ಲಾ ಕ್ಲಾಸ್ ಟೆಸ್ಟ್, ಯೂನಿಟ್ ಟೆಸ್ಟ್, ಮಿಡ್ ಟರ್ಮ್, ಪ್ರಿಪರೇಟರಿ, ಫೈನಲ್ ಎಕ್ಸಾಮ್ಸ್ ಗೂ ದೊಡ್ಡಪ್ಪ ಏನಂತೀರಾ? ಒಂದ್ ತಿಂಗಳ ಮುಂಚೆನೆ ಟೈಮ್ ಟೇಬಲ್ ಬಂದು ಟೆನ್ಷನ್ ಆಗ್ತಿರುತ್ತೆ. ಈ ಟೈಮ್ ಟೇಬಲ್ ಮಾಡೋರ್ ಸಿಕ್ಕೊಂಡ್ ನಮಸ್ಕಾರ ಗುರು. ಈಸಿ ಇರೋ ಸಬ್ಜೆಕ್ಟ್ಸ್ ಗೆಲ್ಲ 10 ದಿನ ರಜಾ ಕೊಟ್ಟು ಸ್ಟಾರ್ಟಿಂಗ್ ಅಲ್ಲೇ ಮುಗಿಸ್ತಾರೆ. ಕಷ್ಟ ಇರೋ ಸಬ್ಜೆಕ್ಟ್ಸ್ ನೆಲ್ಲ ಎಂಡಿಂಗ್ ಅಲ್ಲಿ ಪೆಂಡಿಂಗ್ ಇಟ್ಟು ಒಂದೊಂದ್ ದಿನ ರಜಾ ಕೊಟ್ಟಿರ್ತಾರೆ. ಎಂಡಿಂಗ್ ಅಲ್ಲಿ ಓದಕ್ಕೆ ಟೈಮು ಇರಲ್ಲ, ಇಂಟ್ರೆಸ್ಟ್ ಇರಲ್ಲ. ಸ್ಟಡಿ ಹಾಲಿಡೇಸ್ ಇದ್ರು ಏನು ಓದಲ್ಲ, ಅದ್ ಬೇರೆ ವಿಷಯ. ಫಸ್ಟ್ ಡೇ ಬೋರ್ಡ್ ಎಕ್ಸಾಮ್ಸ್ ಅಂತ ಭಯ ಪಡ್ತಿದ್ರೆ ಈ ಟೀಚರ್ಸ್ ಎಕ್ಸ್ಟ್ರಾ ಮಸಾಲಾ ಹಾಕಿ ಇನ್ನೂ ಭಯ ಪಡಿಸ್ತಾರೆ. ಕ್ವಶನ್ ಪೇಪರ್ ಫುಲ್ಲು ಕಷ್ಟ ಇರುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಇನ್ವಿಜಿಲೇಟರ್ ಇರ್ತಾರೆ. ಎಲ್ಲಾ ಕಡೆ CCTV ಇರುತ್ತೆ. ತಲೆ ಚೂರ್ ಆ ಕಡೆ ತಿರುಗಿಸಿದ್ರು ಡಿಬಾರ್ ಮಾಡ್ಬಿಡ್ತಾರೆ. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಒಬ್ಬ ನಿದ್ದೆ ಕೆಡಿಸ್ಕೊಂಡು ರಾತ್ರಿ ಎಲ್ಲ ಕುತ್ಕೊಂಡು ಟೆಕ್ಸ್ಟ್ ಬುಕ್, ಗೈಡು, ಸ್ಕ್ಯಾನರ್ ಎಲ್ಲ ಓದ್ತಿದ್ರೆ ಇನ್ನೊಬ್ಬ ಬರ್ದಿರೋ ನೋಟ್ಸ್ ಓದ್ಕೊಂಡು ಇಷ್ಟೇ ಸಾಕು ಅಂತ ಆರಾಮಾಗಿರ್ತಾನೆ. ಇಂತ ಲಾಸ್ಟ್ ಮೂಮೆಂಟ್ ಅಲ್ಲೂ ಒಬ್ಬ ಟೀಚರ್ಸ್ ಹತ್ರ ಡೌ ಮಾಡ್ಕೊಂಡು ಡೌಟ್ಸ್ ಕ್ಲಿಯರ್ ಮಾಡ್ಕೊಂತಿದ್ರೆ ಇನ್ನೊಬ್ಬ ಪಾಸ್ ಆಗೋದೇ ಡೌಟು ಅಂತ ಅಳ್ತಿರ್ತಾನೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಪ್ರಕಾರ ಓದ್ಕೊಂಡು ಹೋಗಿರ್ತೀವಿ, ಆದ್ರೆ ನಾವು ಓದ್ಕೊಂಡು ಹೋಗಿರೋ ಪ್ರಕಾರ ಪೇಪರ್ ಅಲ್ಲಿ ಏನು ಬಂದೇ ಇರಲ್ಲ. ಶಾಕ್ ಆಯ್ತಾ? ಔಟ್ ಆಫ್ ಸಿಲೆಬಸ್ ಕ್ವಶನ್ ಬಂದು ಗ್ರೇಸ್ ಮಾರ್ಕ್ಸ್ ಬರ್ಲಿ ಅನ್ನೋ ಸಣ್ಣ ಹೋಪ್ ಇರುತ್ತೆ. ದೇವ್ರನ್ನೇ ನಮ್ದೇ ಇರೋನಲ್ಲೂ ಬೋರ್ಡ್ ಎಕ್ಸಾಮ್ ಹತ್ರ ಬರ್ತಿದ್ದಂಗೆ ದೇವ್ರೆ ಅನ್ನೋ ಭಯ ಭಕ್ತಿ ಬರುತ್ತೆ. ನಾನು ಚಿಕ್ಕ ವಯಸ್ಸಲ್ಲಿ ಬೋರ್ಡ್ ಎಕ್ಸಾಮ್ ಅಂದ್ರೆ ಬೋರ್ಡ್ ಮೇಲೆ ಹೋಗಿ ಬರಿಬೇಕು ಅಂತ ಅನ್ಕೊಂಡಿದ್ದೆ. ಇದೊಂದ್ಸಲ ಸೀರಿಯಸ್ ಆಗಿ ಕಷ್ಟಪಟ್ಟು ಓದ್ಬಿಡಿ, ಇದಾದ್ಮೇಲೆ ಜೀವನ ಪೂರ್ತಿ ಬೇಕಾದಷ್ಟು ಮಜಾ ಮಾಡಬಹುದು. ಯಾರು ಹೇಳಿದ್ರು ನಿಮ್ಗೆ? ನಿಮ್ ಫ್ಯೂಚರ್ ನ ಡಿಸೈಡ್ ಮಾಡೋ ಮೊದಲನೇ ಮೆಟ್ಲೆ